ಭಾರತಕ್ಕೆ ಹೆದರಿ ಓಡಿ ಹೋಗಿದ್ದಂಥ ಉಗ್ರರು ಮತ್ತೆ ವಾಪಸ್ಸಾಗಿದ್ದಾರೆ. ಆಪರೇಷನ್ ಸಿಂಧೂರದ ವೇಳೆ ಲಾಂಚ್ ಪ್ಯಾಡ್ ಬಿಟ್ಟುಬಿಟ್ಟಿದ್ರು ಉಗ್ರರು. ಯಾವ ಒಂದು ಪ್ಲೇಸಿಂದ ಭಾರತದ ಗಡಿ ಒಳಗಡೆ ನುಸುಳುಕೊಂಡು ಬರ್ತಾರಲ್ಲ ಉಗ್ರರು, ಇವೆಲ್ಲವೂ ಲಾಂಚ್ ಪ್ಯಾಡ್ ಅಂತ ಕರೀತಾರೆ. ಅಲ್ಲಿಂದ ಉಡಾಯಿಸ್ತಾರೆ ಭಾರತದ ಕಡೆಗೆ ಅವರನ್ನು. ಯಾವ ಥರ ಈ ಕ್ಷಿಪಣಿಯನ್ನು ಉಡಾಯಿಸ್ತಾರಲ್ಲ, ರಾಕೆಟನ್ನು ಉಡಾಯಿಸ್ತಾರಲ್ಲ, ಆ ಥರ ಲಾಂಚ್ ಪ್ಯಾಡ್ಗಳಂತ ಇರ್ತವೆ. ಯಾರಿಗೆ ಅಲ್ಲೇನು ಹಾಗಾದರೆ ರಾಕೆಟ್ ಬಿಟ್ಬಿಟ್ಟಿರ್ತಾರೆ, ಅವ್ರನ್ನ ರಾಕೆಟ್ ಕಟ್ಟಿರ್ತಾರೆ ಅವ್ರಿಗೆ ಇಲ್ಲ, ಅಲ್ಲಿಂದ ಒಂದು ದಾರಿ ತೋರಿಸಿರ್ತಾರೆ ಅವ್ರಿಗೆ, ಈ ಥರ ನೀವು ಇಂಡಿಯಾ ಒಳಗಡೆ ಹೋಗಬೇಕು, ಅಲ್ಲಿ ನೀವು ಕೊಲೆಗಳನ್ನು ಮಾಡಿ ಅಂಥೇಳಿ. ಅಂಥ ಲಾಂಚ್ ಪ್ಯಾಡ್ಗಳಿಂದ ಆ ಲಾಂಚ್ ಪ್ಯಾಡ್ಗಳ ಬಳಿಗೆ ಮತ್ತೆ ಉಗ್ರರು ವಾಪಸ್ಸಾಗಿದ್ದಾರೆ ಅಂತ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಲಾಂಚ್ ಪ್ಯಾಡನ್ನು ಬಿಟ್ಟುಬಿಟ್ಟಿದ್ರು ಉಗ್ರರು. ಗಡಿಯಿಂದ ಎಲ್ಲ ಉಗ್ರರನ್ನು ಸುರಕ್ಷಿತ ಸ್ಥಳಗಳಿಗೆ ಪಾಕಿಸ್ತಾನ ಹಸ್ತಾಂತರಿಸಿತ್ತು. ದುರಂತ ನೋಡಿ, ಭಾರತ ಪಾಕಿಸ್ತಾನದ ಗಡಿಲಿದ್ದಂಥ ಗ್ರಾಮಸ್ಥರನ್ನು, ನಮ್ಮ ದೇಶದ ನಮ್ಮ ನೆಲೆಯ ಗ್ರಾಮಸ್ಥರನ್ನು ನಾವು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ವಿ. ರೈತರಿದ್ದರು, ಅಲ್ಲಿ ಪಶುಸಂಗೋಪನೆ ಮಾಡ್ತಕ್ಕಂಥವ್ರು ಇದ್ದರು, ಸಾಮಾನ್ಯ ಜನ ಇದ್ದರು, ಎಲ್ಲರೂ ಇದ್ದರಲ್ಲ, ಅವ್ರನ್ನ ನಾವು ಸ್ಥಳಾಂತರ ಮಾಡಿದ್ವಿ. ಪಾಕಿಸ್ತಾನ ನೋಡಿ ಉಗ್ರರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಿದ್ದಿದ್ದು ಅವರು. ಉಗ್ರರು ಹಾಳಾಗಬಾರ್ದಲ್ಲ, ಅವ್ರಿಗೆ ಬಹಳಷ್ಟು ಕೆಲಸಗಳಿಗೆ ಬೇಕಾಗ್ತಾರಲ್ಲ ಅವರು ಉಗ್ರರು, ಎಷ್ಟೊಂದು ಜನ ಬಡಪಾಯಿಗಳದ್ದು ಜೀವ ತೆಗಿಬೇಕಲ್ಲ, ಅವ್ರನ್ನ ಪಾಪ ಸೇಫಾಗಿ ಇಟ್ಕೊಂಡಿತ್ತು ಪಾಕಿಸ್ತಾನ. ಇದೀಗ ಮತ್ತೆ ಗಡಿಯಲ್ಲಿರುವ ತಮ್ಮ ನೆಲೆಗಳಿಗೆ ಉಗ್ರರು ವಾಪಸ್ಸಾಗ್ತಾ ಇದ್ದಾರೆ. LOC ಅಂತಾರಾಷ್ಟ್ರೀಯ ಗಡಿ ಇರತಕ್ಕಂಥ ಉಗ್ರರ ನೆಲೆಗಳಿವೆ. ಅಲ್ಲಿ ಗಡಿ ಭದ್ರತಾ ಪಡೆಗಳಿಗೆ ಖಚಿತ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಮತ್ತೆ ಭಾರತದ ಒಳಗಡೆ ನುಸುಳುವ ಯತ್ನವನ್ನು ಉಗ್ರರು ಮಾಡುವಂತಹ ಸಾಧ್ಯತೆ ಇದೆ. ಗಡಿಯಲ್ಲಿ ಮತ್ತಷ್ಟು ಭದ್ರತೆ ಕೈಗೊಳ್ಳಲಾಗಿದೆ. BSF ಅಲರ್ಟ್ ಆಗಿದೆ. ಜಮ್ಮುವಿನ BSF IG ಶಶಾಂಕ್ ಆನಂದ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. देखिए, जो हमारी कश्मीर और जम्मू के इलाके में लाइन ऑफ कंट्रोल है और जम्मू के इलाके में जो अंतर्राष्ट्रीय सीमा है, ये सभी प्रकार के इनपुट्स इन दोनों ही इलाकों से हमें लगातार मिलते रहते हैं. जो पास में भी हमने देखा है, पिछले साल जब अमरनाथ यात्रा हुई उस समय के इनपुट्स को भी हमने का भी आकलन किया है. तो यात्रा में अभी कुछ समय है, लेकिन जैसा हमने कहा कि अमरनाथ यात्रा हमारे लिए एक बेहद अहम इवेंट है, जिसको हम जम्मू कश्मीर प्रशासन के साथ मिलके, सरकार के साथ मिलके अंजाम देना चाहेंगे. और हम चाहेंगे ज़्यादा से ज़्यादा भारतीय नागरिक अमरनाथ यात्रा में आए, हिस्सा लें और दर्शन करें. तो ऐसे में हमारे लिए बेहद ज़रूरी हो जाता है कि हम अपनी अंतर्राष्ट्रीय सीमा पे